ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಬೋನ್ಲೆಸ್ ಕ್ರಿಸ್ಪಿ ಚಿಕನ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಅರ್ಧ ಕೆ ಬ್ರೆಡ್ ಕ್ರಾಮ್ಸು ಮತ್ತು ಸೋಯಾ ಸಾಸು, ಕಡಲೆ ಹಿಟ್ಟು, ಖಾರದ ಪುಡಿ, ಮೊಟ್ಟೆ, ಟೊಮೊಟೊ ಕೆಚಪ್ಪು, ಮೆಣಸಿನ ಪುಡಿ ಮತ್ತು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ನಾವು ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಸ್ವಲ್ಪ ಉಪ್ಪು ಇದಕ್ಕೆ. ಇದನ್ನು ತುಂಬ ಮೆತ್ತಗಿರೋದನ್ನ ಯಾರೂ ತಿನ್ನೋಕೆ ಇಷ್ಟಪಡಲ್ವಲ್ಲ, ಆವಾಗ ಈ ರೀತಿ ಮಾಡ್ಕೋಬೋದು. ಇವಾಗ ಬೋನ್ಲೆಸ್ ಚಿಕನ್ಗೆ ನಾನು ಅಚ್ಚ ಖಾರದ ಪುಡಿ ಅಂದರೆ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಹಾಕಿ. ಜಾಸ್ತಿ ಆಗಿಬಿಡುತ್ತೆ, ಹಾಗಾಗಿ ನೋಡಿಕೊಂಡು ಹಾಕಬೇಕು. ಪುಡಿ ಉಪ್ಪು ಹಾಕಬೇಕು ಇದಕ್ಕೆ. ಮತ್ತು ಸೋಯಾ ಸಾಸು ಒಂದು 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದ್ರೆ ಸಾಕು. ಮತ್ತು ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ ನಾನು. ಇದು ಒಂಥರ ಒಳಗಡೆ ಸ್ವೀಟು ಸ್ವಲ್ಪ ಸ್ವೀಟು ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಅಂದರೆ ಇದಕ್ಕೆ ಸ್ವಲ್ಪ ಬೈಂಡಿಂಗ್ ಆಗಬೇಕಲ್ವ, ಅದಕ್ಕೋಸ್ಕರ ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟಾದರೆ ಸಾಕಾಗುತ್ತೆ. ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿಯಾಗಿ ಬರಲ್ಲ. ಮತ್ತು ಮೆಣಸಿನ ಪುಡಿ ಅಂದರೆ ನಾವು ಅಚ್ಚ ಖಾರದ ಪುಡಿನೂ ಹಾಕಿದ್ದೀವಲ್ವ, ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿನೂ ಆ್ಯಡ್ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು. ಕೈಲೇ ಮಿಕ್ಸಿಂಗ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಮಿಕ್ಸಿಂಗ್ ಆಗುತ್ತೆ. ಮತ್ತು ಚಿಕನ್ಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಬೋನ್ಲೆಸ್ ಚಿಕನ್ನು ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಬಬಲ್ಗಮ್ ಥರ ತಿನ್ನೋಕ್ಕಾಗಲ್ಲ ಅಂತ ಹಂಗೆ ಎತ್ತಿಟ್ಬಿಡ್ತಾರೆ. ಅಂಥವರು ಈ ರೀತಿ ಕ್ರಿಸ್ಪಿಯಾಗಿ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಕಬಾಬ್ ಎಲ್ಲ ಮಾಡ್ತಾಯಿರ್ತೀವಲ್ವ, ಕಬಾಬ್ಗಿನ್ನ ಈ ರೀತಿ ಮಾಡಿಕೊಂಡ್ರೆ ನಿಜ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದೇ ಟೈಮ್ಗೆ ಬೇಕಾದರೂ ಖಾಲಿ ಮಾಡ್ಬೋದು. ಅಂದರೆ ಫಾಸ್ಟಾಗಿ ಆಗೋ ಅಂಥದ್ದು, ಜಾಸ್ತಿ ಟೈಮ್ ಬೇಕಾಗಲ್ಲ. ಇದು ಬರೀ ಒಂದು 10 ನಿಮಿಷ ಕಲಿಸ್ಬಿಟ್ಟು ಎತ್ತಿಟ್ರೆ ಸಾಕು. ಅದು ಚೆನ್ನಾಗಿ ಮ್ಯಾಗ್ನೇಟ್ ಆಗಿರುತ್ತೆ, ಯಾಕೆಂದರೆ ತುಂಬಾ ಸಾಫ್ಟ್ ಇರೋದ್ರಿಂದ. ಈಗ ಅದನ್ನು ಕಲಸಿ ಎತ್ತಿಟ್ಬಿಟ್ಟು ನಾನು ಒಂದು ಬೌಲ್ಗೆ ಒಂದು ಮೊಟ್ಟೆನ ಒಡೆದು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದೇ ಒಂದು ಚಿಟಿಕೆ ಉಪ್ಪಷ್ಟು ಹಾಕ್ಕೋತಾ ಇದ್ದೀನಿ, ಯಾಕೆಂದರೆ ಮೊಟ್ಟೆ ಮತ್ತು ನಾವು ಅದಕ್ಕೆ ಸ್ವಲ್ಪ ಉಪ್ಪು ಇರಬೇಕಲ್ವ, ಟೇಸ್ಟ್ ಬರಲ್ಲ ಅನ್ನೋ ಕಾರಣಕ್ಕೆ. ಒಂದು ಫೋಕ್ ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಳ್ಳಿ, ಏಕೆಂದರೆ ಬೈಂಡಿಂಗಿಗೆ ಮೊಟ್ಟೆ ತುಂಬಾ ಮುಖ್ಯ. ಅದಕ್ಕೋಸ್ಕರ ಇವಾಗ ಅದನ್ನು ಕಲಸಿ ಎತ್ತಿಟ್ಬಿಟ್ಟು ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು, ನಾನು ಅಂದರೆ ಚಿಕ್ಕ ಬಾಣಲಿನೇ ಇಟ್ಕೋತಾ ಇದ್ದೀನಿ. ಯಾಕೆಂದರೆ ಇದು ಫ್ರೈ ಮಾಡಿದ್ರೆ ಎಣ್ಣೆ ತುಂಬಾ ಗಲೀಜು ಥರ ಕಾಣಿಸುತ್ತೆ, ಮತ್ತು ಯೂಸ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕೋತಾ ಇದ್ದೀನಿ ಎಣ್ಣೆನ. ಇವಾಗ ನೋಡಿ, ನಾನು ಮೈದಾ ಹಿಟ್ಟು ಮತ್ತು ಬ್ರೆಡ್ ಕ್ರಮ್ಸು, ಮೊಟ್ಟೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು, ಮತ್ತು ಚಿಕನ್ ನೋಡಿ ಮ್ಯಾಗ್ನೇಟ್ ಆಗಿದೆ ಚೆನ್ನಾಗಿ. ಒಂದು 10 ನಿಮಿಷ ಬಿಟ್ಟರೆ ಸಾಕು, ತುಂಬಾ ಚೆನ್ನಾಗಾಗಿರುತ್ತೆ. ಫಾಸ್ಟಾಗಿ ಆಗೋಗುತ್ತೆ. ಅರ್ಜೆಂಟ್ ಟೈಮಲ್ಲಿ ಈ ರೀತಿ ಮಾಡ್ಕೋಬೋದು. ಯಾರಾದರೂ ಗೆಸ್ಟ್ಗಳು ಬಂದಾಗ ಏನು ಮಾಡೋದು, ಈ ಕಬಾಬಿಗಾಗಲಿ ಒಂದು ಅರ್ಧ ಗಂಟೆ ಕಲಿಸಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು 10 ನಿಮಿಷಕ್ಕೆಲ್ಲ ಚೆನ್ನಾಗಿ ಆಗಿರುತ್ತೆ. ಇವಾಗ ನೋಡಿ, ಒಂದು ಪೀಸ್ ತೊಗೊಂಡು ಮೊಟ್ಟೆಲಿ ಕ್ಲೀನಾಗಿ ಅದ್ದಬೇಕು. ಅದ್ದಿ ಮತ್ತು ಮೈದಾ ಹಿಟ್ಟಲ್ಲಿ ಅದ್ಕೋಬೇಕು. ಅಂದರೆ ಜಾಸ್ತಿ ಮೈದಾ ಹಿಟ್ಟು ಅದ್ಕೋಬಾರ್ದು, ಸುಮ್ಮನೆ ಮೇಲ್ಗಡೆ ಮಾತ್ರ. ಮತ್ತು ಅದರಿಂದ ನಾನು ಬ್ರೆಡ್ ಕ್ರಾಮ್ಸಲ್ಲಿ ಅದ್ದುತ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಕ್ರಿಸ್ಪಿನೆಸ್ ಜಾಸ್ತಿ ಬೇಕು ಅಂದಾಗ ಮೈದಾ ಗದ್ದಾದ್ಮೇಲೆ ಮತ್ತೆ ನಾವು ಮೊಟ್ಟೆ ಗದ್ದಿ ಮತ್ತು ಬ್ರೆಡ್ ಕ್ರಾಮ್ಸಲ್ಲಿ ಅದ್ದಿ ನಾವು ಎಣ್ಣೆಗೆ ಹಾಕಿದ್ರೆ ತುಂಬಾ ಕ್ರಿಸ್ಪಿನೆಸ್ ಬರುತ್ತೆ. ನಾನಿಲ್ಲಿ 1 ಟೈಮ್ ಮಾತ್ರ ನಾನು ಎಲ್ಲದಕ್ಕೂ ಅದ್ದಿ ನಾನು ಮಾಡ್ತಾಯಿದ್ದೀನಿ. ನೋಡಿ, ಮೊಟ್ಟೆ ಗದ್ದ ತಕ್ಷಣ ನಾನು ಮೈದಾದಲ್ಲಿ, ಅಂದರೆ ಜಾಸ್ತಿ ಮೈದಾ ಆದರೆ ತುಂಬಾ ಮೆತ್ತಗೆ ಆಗೋಗ್ಬಿಡುತ್ತೆ. ಅದಕ್ಕೆ ಸುಮ್ಮನೆ ಮೇಲ್ಗಡೆ ಮಾತ್ರ ಸ್ವಲ್ಪ ಬೈಂಡಿಂಗ್ ಆಗಬೇಕು. ಮತ್ತು ಬ್ರೆಡ್ ಕ್ರಮ್ಸ್ ಚೆನ್ನಾಗಿ ಬೈಂಡಿಂಗ್ ಆದರೆ ನಿಮಗೆ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಡಿಫ್ರೆಂಟಾಗಿದೆ. ಬೇರೆ ಥರ ಈಗ ಕಟ್ಲೆಟ್ ಎಲ್ಲ ನಾನು ಮಾಡಿದ್ದೆ ಚಿಕನಲ್ಲಿ, ಅದು ರುಬ್ಬಿ ಎಲ್ಲ ಮಾಡಿದ್ದೆ. ಈ ರೀತಿ ಒಮ್ಮೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ಟೈಪು ಆಗೋಗುತ್ತೆ. ಇದನ್ನು ಒಂದು ಸೈಡು ಬೆಂದಾದಮೇಲೆ ಮತ್ತೆ ಮಗ್ಚಿ, ಅಂದರೆ ಇದನ್ನು ಜಾಸ್ತಿ ಉರಿಲಿ ಬೇಯಿಸಬಾರ್ದು, ಯಾಕೆಂದರೆ ನಾವು ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ಫುಲ್ ಬ್ಲ್ಯಾಕ್ ಥರ ಆಗೋಗ್ಬಿಡುತ್ತೆ. ಒಂದು ಮೀಡಿಯಮ್ ಫ್ಲೋಲಿ ಚೆನ್ನಾಗಿ ಎಣ್ಣೆ ಕಾಯ್ದಿರಬೇಕು. ಆವಾಗ ನೀವು ಹಾಕ್ಕೊಂಡು ಸ್ವಲ್ಪ ಮಿಕ್ಸಿಂಗ್ ಕ್ಲೀನಾಗಿ ಮಗ್ಚಿ ಬೇಯಿಸ್ಕೊತಾ ಇರಬೇಕು. ಏಕೆಂದರೆ ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ತುಂಬಾ ಸೀದೋಗ್ಬಿಟ್ರೆ ಕಹಿ ಬಂದುಬಿಡುತ್ತೆ. ಮತ್ತು ಒಳಗಡೆ ಚಿಕನ್ ಎಲ್ಲ ಬೆಂದಿರಲ್ಲ, ಜಾಸ್ತಿ ಉರಿ ಮಾಡ್ಕೊಂಡು ಬೇಯಿಸಿದ್ರೆ. ಅಂದರೆ ನೀವು ತೆಳುವಾಗಿ ಅಗಲಕ್ಕೆ ಲೇಯರಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಇನ್ನೂ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ.
ನಾನು ಸ್ವಲ್ಪ ದಪ್ಪನೇ ಇದೆ, ಅಂದರೆ ನಾನು ಬೇರೆ ಚಿಕನ್ ಬೇರೆದಕ್ಕೆಲ್ಲ ಯೂಸ್ ಮಾಡಿಕೊಂಡು ಮೆತ್ತಗಿರೋದು ಮಾತ್ರ ನಾನು ಎತ್ತಿಟ್ಕೊಂಡಿದ್ದೀನಲ್ಲ ಅದರಲ್ಲಿ ಮಾತ್ರ ಮಾಡ್ತೀನಿ. ನೀವು ಮೆತ್ತಗಿರೋದನ್ನೇ ತೊಗೊಂಬಂದು ನೀವು ಮಾಡ್ಕೋಬೋದು, ತುಂಬಾ ಚೆನ್ನಾಗೈತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ. ಅದು ಎಷ್ಟು ಈ KFC ಚಿಕನ್ನೆಲ್ಲ ಮಾಡ್ತೀವಲ್ಲ ಸೇಮ್ ಅದೇ ಟೈಪ್ ಬರುತ್ತೆ. ಇದನ್ನು ಸಾಸಲ್ಲಿ ಅಥವಾ ಪುದೀನ ಚಟ್ನಿ ಇಂಥದ್ದು ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ. ಅದು ಚಿಕನ್ ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಈಗ ಒಮ್ಮೆ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.